ವೀಕ್ಷಕರೇ, ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯವೈಖರಿ ವಿರುದ್ಧ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ್ರ ಅಸಮಾಧಾನದ ನಡೆ ಮುಂದುವರೆದಿದೆ. ಈ ಹಾಡು ನಿಮಗೆಲ್ಲ ನೆನಪಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಇವತ್ತಿನ ತುಮಕೂರು ಜಿಲ್ಲಾ ರಾಜಕಾರಣಕ್ಕೆ ಈ ಹಾಡಿನ ಸಂದರ್ಭ ಹೇಳಿ ಮಾಡಿಸಿದಂತಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಗೊತ್ತಾಯ್ತಾ ಇದು ಯಾವ ಸಿನಿಮಾ ಅಂತ? ಸುಮ್ಮನೆ ಗೊಂದಲ ಮಾಡೋದು ಬೇಡ. ಹೊರನಟ ಡಾಕ್ಟರ್ ರಾಜ್ ಅಭಿನಯದ ಅದೇ ಕಣ್ಣು ಚಿತ್ರದ್ದು. ಹೌದು ವೀಕ್ಷಕರೇ, ನಿನ್ನೆ ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆ ವೇಳೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ ತಮ್ಮ ಆಕ್ರೋಶ ಹೊರಹಾಕಿದ್ದು ಹೀಗೆ. ನೋಡಿದ್ರಲ್ಲ ಸುರೇಶ್ ಗೌಡ್ರ ಆಕ್ರೋಶವನ್ನ. ಈ ಸಭೆಯಲ್ಲಿ ಜಿಲ್ಲೆಯ ಇಬ್ಬರು ಪ್ರಭಾವಿ ಮಂತ್ರಿಗಳು ಹಾಗೂ ಗ್ಯಾರಂಟಿ ಯೋಜನೆಯ ಜಾರಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಸಭೆ ನಡೆಸ್ತಾ ಇದ್ರೆ, ಈತ ಶಾಸಕ ಸುರೇಶ್ ಗೌಡ ಇದ್ಯಾವ ಸಭೆ ರೀ, 3 ತಿಂಗಳಿಗೊಮ್ಮೆ ಸಭೆ ಮಾಡಬೇಕು, ಅದನ್ನು ಬಿಟ್ಟು 6 ತಿಂಗಳಿಗೆ ಸಭೆ ಕರೆದಿದ್ದೀರಾ. ರೈತರು ಸಕಾಲದಲ್ಲಿ ಕರೆಂಟ್ ಸಿಗದೆ ಕಂಗಲಾಯಿ ಕುಳಿತಿದ್ದಾರೆ, ನೀವಿದ್ಯಾವುದೋ ಭಾಗ್ಯಗಳನ್ನ ಹಿಡ್ಕೊಂಡು ಕೂತಿದ್ದೀರಾ. ಜಿಲ್ಲೆಯಲ್ಲಿ ಆರಂಭವಾಗಿರುವ ಹೇಮಾವತಿ ಕೆನಾಲ್ ಯೋಜನೆ ನಿಲ್ಲಿಸಿ ಅಂತ ಒತ್ತಾಯಿಸಿ ಹೋರಾಟ ಮಾಡ್ತಾ ಇದ್ದೇವೆ. ಆ ಯೋಜನೆ ಬಗ್ಗೆ ಮಾತಿಲ್ಲ. ರೇವಣ್ಣ ಕ್ಯಾಬಿನೆಟ್ ರ್ಯಾಂಕ್ ತಗೊಂಡು ಇಲ್ಲಿ ಕೆಲಸಕ್ಕೆ ಬಾರದ ಯೋಜನೆ ತಂದು ಅದ್ರ ಬಗ್ಗೆ ರಿವ್ಯೂ ಮಾಡ್ಕೊಂಡು ಕೂತಿದ್ದೀರಾ. ನನಗೆ ತುಂಬಾ ನೋವಾಗ್ತಾ ಇದೆ. ಇಲ್ಲಿ ಟೀ ಕಾಫಿ ಕುಡ್ಕೊಂಡು ಹೋಗಕ್ ಬರ್ಬೇಕಾ? ಉಸ್ತುವಾರಿ ಸಚಿವರು ಆಗಾಗ ಅಧಿಕಾರಿಗಳ ರಿವ್ಯೂ ಮೀಟಿಂಗ್ ಮಾಡಲಿ. ಅದು ಬಿಟ್ಟು ಏಕಾಏಕಿ ಕೆಡಿಪಿ ಸಭೆಗೆ ಬಂದು ಅಧಿಕಾರಿಗಳನ್ನ ಬೈಯೋದ್ರಲ್ಲಿ ಅರ್ಥ ಏನಿದೆ ಎಂದು ಕುಪಿತರಾಗಿ ಸಭೆ ಬಾಯ್ಕಟ್ ಮಾಡಿ ಹೊರಟೇ ಬಿಟ್ರು. ಈ ಕುರಿತು ಸುರೇಶ್ ಗೌಡ ಅವರನ್ನ ಕೇಳಿದಾಗ ಏನು ಹೇಳಿದ್ರು ನೀವೇ ಕೇಳಿ. 3 ತಿಂಗಳಿಗೆ ಒಮ್ಮೆ ನಡೀಬೇಕು, 3 ತಿಂಗಳಿಗೊಮ್ಮೆ ನಡೀಬೇಕು. ಇದು 6 ತಿಂಗಳಾಗಿದೆ ಮೀಟಿಂಗ್ ಆಗಿ. ನಾವು 6 ತಿಂಗಳಿಂದ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದು. ಹೇಮಾವತಿ ನೀರು, ಇವತ್ತು ವಿದ್ಯುತ್ತಿನ ಸಮಸ್ಯೆ ಅಭಾವ ಇದೆ, ಬೇಸಿಗೆ ಕಾಲ, ಕರೆಂಟು ಸರಿಯಾಗಿ ರೈತರಿಗೆ ಸಮರ್ಪಕವಾಗಿ 6 ಅವರ್ಸ್ ಆರ್ 7 ಅವರ್ಸ್ ಕೊಡ್ತಾ ಇಲ್ಲ. ಇವು ಇಂಪಾರ್ಟೆಂಟ್ ಇದೆ. ಇದ್ಯಾವುದೋ ಭಾಗ್ಯಗಳನ್ನ ಹಿಡ್ಕೊಂಡು ರೇವಣ್ಣ ಅವ್ರಿಗೆ ಯಾವುದೋ ಒಂದು ಪೋಸ್ಟ್ ಕೊಟ್ಟು ಸರ್ಕಾರ, ಭಾಗ್ಯಗಳೇ ಇವತ್ತು ಯಾರು ಮಾತಾಡ್ತಾ ಇಲ್ಲ. ಆ ಭಾಗ್ಯಗಳ ಬಗ್ಗೆ ರಿವ್ಯೂ ಮಾಡ್ಕೊಂಡು ಗಂಟೆಗಟ್ಟಲೆ ಕೂತಿದ್ದಾರೆ. ನಮಗೆ ಇವತ್ತು ಕರೆಂಟ್ ಅಭಾವ ಇದೆ, ಕರೆಂಟ್ ವಿದ್ಯುತ್ ಸಮರ್ಪಕವಾಗಿ ವಿತರಣೆ ಆಗ್ತಿದೆ ರೈತರ ಪಂಪ್ ಸೆಟ್ಗಳಿಗೆ ಅನ್ನೋ ವಿಷಯ ತುಂಬ ತುರ್ತಾಗಿ ತಗೊಳ್ಬೇಕಾಗಿದೆ. ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ ಲೈನ್ಗಳನ್ನು ನಿಲ್ಲಿಸಬೇಕು ಅಂತೇಳಿ ಒಂದು ಕಮಿಟಿ ಮಾಡಿ ಅಂತ ಹೇಳಿದ್ದು. ಆ ಕಮಿಟಿ ಮಾಡಿ ಏನಾಗಿದೆ ಅದನ್ನು ನಿಲ್ಲಿಸಿ ಅಂತ ಹೇಳಬೇಕಾಗಿತ್ತು. ಬೇರೆ ಬೇರೆ ವಿಷಯಗಳು ಸಾಕಷ್ಟು ಜಿಲ್ಲೆಯಲ್ಲಿದೆ. ಯಾರ ಈ ರೇವಣ್ಣವರು ಬಂದು ಯಾವುದೋ ಕ್ಯಾಬಿನೆಟ್ ರ್ಯಾಂಕ್ ತಗೊಂಡು ಬಂದು ಇಲ್ಲಿ ಕೂತ್ಕೊಂಡು ಈ ಭಾಗ್ಯಗಳ ಬಗ್ಗೆ ರಿವ್ಯೂ ಮಾಡ್ತಾ ಕೂತಾರೆ 1 ಗಂಟೆಯಿಂದ. ಅದರಿಂದ ಈ ಥರ ಮೀಟಿಂಗ್ಗಳಲ್ಲಿ ಜಿಲ್ಲೆಗಳಲ್ಲಿ ಸಾಕಷ್ಟು ಇಶ್ಯೂಗಳಿವೆ. ಅವನ್ನ ಬಿಟ್ಟು ಬರೀ ಯಾವುದೋ ಒಂದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡು, ಕೆಲಸಕ್ಕೆ ಬರೋದು ಯೋಜನೆಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡಿರೋದು ಬಹಳ ನೋವಾಗುತ್ತೆ. ಅದರಿಂದ ಇವತ್ತು ನಾವು ಹೇಳಿದ್ದೇವೆ, ಈ ಥರ ಮೀಟಿಂಗ್ಗಳಾಗಬಾರ್ದು. 3 ತಿಂಗಳಿಗೆ ಒಂದ್ಸಲಿ ಮಾಡಲಿ ಮೀಟಿಂಗ್ ಅವರು, ಮತ್ತು ರಿವ್ಯೂ ಮಾಡಲಿ. ಪರಮೇಶ್ವರ್ ಅವರು ದಿನ ಕೂತ್ಕೊಂಡಿಲ್ಲಿ ಎಲ್ಲ ಇಲಾಖೆಗಳು ರಿವ್ಯೂ ಮಾಡಬೇಕಲ್ಲ. ರಿವ್ಯೂ ಮಾಡಿದ್ರೆ 6 ತಿಂಗಳಲ್ಲಿ ಬಂದು ಎಲ್ಲ ಸರಿ ಇಲ್ಲ, ಅದು ಸರಿಗಿಲ್ಲ ಅಂತ ಬರೀ ಟೈಮ್ ಪಾಸ್ ಮಾಡೋಂಥದ್ದು ಯಾಕೆ ಮೀಟಿಂಗ್ ಬರಬೇಕು? ನಾವು ಇಟ್ಸ್ ಎ ಟೈಮ್ ಪಾಸಿಂಗ್ ಮೀಟಿಂಗ್. ಕಾಫಿ ಟೀ ಕುಡಿಯೋಕ್ಕೆ ಬರುವಂಥ ಮೀಟಿಂಗ್ ಆಗಬಾರ್ದಲ್ಲ. ಅದಕ್ಕೆ ನಾವು ಇದನ್ನು ಬಾಯ್ಕಾಟ್ ಮಾಡಿ ಬಂದಿದ್ದೇವೆ.
ಶಾಸಕರದ್ದು ಈ ವರ್ಷ ಆದ್ರೆ 3 ಹಿರಿಯ ಅನುಭವಿ ರಾಜಕಾರಣಿಗಳು ಅತ್ತ ಸಭೆ ನಡೆಸ್ತಾ ಇದ್ರೆ ಈ ಸಭೆಗೂ ನನಗೂ ಯಾವ ಸಂಬಂಧವಿಲ್ಲ ಎಂಬಂತೆ ಕೆಎಸ್ಆರ್ಟಿಸಿ ಡಿಸಿ ಚಂದ್ರಶೇಖರ್ ಗಡದ್ದಾಗೆ ನಿದ್ದೆ ಮಾಡ್ತಾ ಇದ್ದಿದ್ದು ಕಂಡು ಬಂತು. ಇನ್ನು ಸಭೆಗೆ ತಡವಾಗಿ ಬಂದ ಎಸ್ಟಿ ನಿಗಮದ ಅಧಿಕಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚೀಮಾರಿ ಹಾಕಿ ಗೆಟ್ ಔಟ್ ಅಂತ ಹೊರಗೆ ಕಳುಹಿಸಿ ಅವರ ವಿರುದ್ಧ ಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒಗೆ ಸೂಚನೆ ನೀಡಿದ್ದು ಕೂಡ ಕಂಡು ಬಂತು. ಒಮ್ಮೆ ಕೆಡಿಪಿ ಸಭೆ ನಡೆದರೆ ಇವರ ಹಣೆ ಬರಕ್ಕೆ ಊಟ ತಿಂಡಿ ಕಾಫಿ ಅಂತ ಲಕ್ಷಾಂತರ ಸಾರ್ವಜನಿಕರ ಹಣ ವ್ಯಯ ಮಾಡಿ ಸಂಪಾಗಿ ಎಸಿ ಅಥವಾ ಫ್ಯಾನ್ ಕೆಳಗೆ ಕೂತು ಜನರ ಸಮಸ್ಯೆಗಳನ್ನ ಬಗೆಹರಿಸುವ ಸಭೆ ಮಾಡಿ ಅಂತ ಜನ ಬಯಸಿದ್ರೆ ಅಧಿಕಾರಿಗಳು ಕಾಟಾಚಾರಕ್ಕೆ ಬಂದು ನಿದ್ದೆಗೆ ಜಾರ್ತಾರೆ. ಸಚಿವರುಗಳು ಕ್ಯಾಮ್ರಾ ಮುಂದೆ ಅಧಿಕಾರಿಗಳ ವಿರುದ್ಧ ಸಿಟ್ ಮಾಡಿಕೊಂಡು ಬೈತಾರೆ. ಬಟ್ ಪರಿಸ್ಥಿತಿ ಮಾತ್ರ ಹಾಗೇ ಮುಂದುವರಿಯುತ್ತೆ ಅಷ್ಟೇ. ಬದಲಾವಣೆ ಅದ್ಯಾವಾಗ ಕಂಡು ಬರುತ್ತೋ ಕೋಟೆ ಆಂಜನೇಯನೇ ಬಲ್ಲ. ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ನ್ಯಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು, ಮುಂದೆ ಹೋಗಿ ಹಿಂದೆ ಬರು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.